ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ದಿನ ಎಲ್ಲಿ ಬಂದಿದ್ದೀನಪ್ಪ ನೀವು ಥಿಂಕ್ ಮಾಡ್ತಾ ಇರ್ಬೋದು. ನಾ ಇಲ್ಲಿ ಹಿಂದೆ ಒಂದು ಕೋಟೆ ಥರ ಕಾಣಿಸ್ತಾ ಇದೆ. ಸೊ ಈಗ ಆಲ್ಮೋಸ್ಟ್ ನಿಮಗೆಲ್ಲ ಕ್ಲೂ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬಂದಿದ್ದೀನಿ ದೇವನಹಳ್ಳಿ ಕೋಟೆ. ನಾನು ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದು ಚರಿತ್ರೆನೇ ಇದೆ ಈ ದೇವನಹಳ್ಳಿ ಕೋಟೆಗೆ. ಇಲ್ಲಿ ಟಿಪ್ಪು ಸುಲ್ತಾನ ಹುಟ್ಟಿರೋದಕ್ಕೋಸ್ಕರ ಈ ಒಂದು ಕೋಟೆಯನ್ನು ಕೆಲವರು ಟಿಪ್ಪು ಸುಲ್ತಾನ ಕಟ್ಟಿದ್ದಾರೆ ಅಂತ ಭಾವಿಸಿದ್ದಾರೆ. ಬಟ್ ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ಟಿಪ್ಪು ಸುಲ್ತಾನ ಅವರ ಕಟ್ಟಿರೋಂಥ ಕೋಟೆ ಅಲ್ಲವೇ ಅಲ್ಲ. ಇದು ಈ ಹಿಂದೆ ಇದ್ದಂತಹ ಪಾಳೆಗಾರ ವಂಶಸ್ಥರು ನಾವೆಲ್ಲ ಕೇಳೇ ಇರ್ತೀವಿ. ಅದೇ ರೀತಿ ದೇವನಹಳ್ಳಿಯಲ್ಲಿ ಒಂದು ಪಾಳೆಗಾರ ವಂಶಸ್ಥರಾಗಿರುವಂತಹ ಬೈರೇಗೌಡರು ಅಂತ ಆಳ್ವಿಕೆ ಮಾಡ್ತಾಯಿದ್ರು. ಸೊ ಬೈರೇಗೌಡರೇ ಇಲ್ಲಿ ದೇವಸ್ಥಾನ ಮತ್ತು ಈ ಒಂದು ಕೋಟೆಯನ್ನು ಕಟ್ಟಿರೋವಂಥದ್ದು. ಆದರೆ ಕೆಲವೊಬ್ಬರ ಮನಸ್ಥಿತಿಯಲ್ಲಿ ಕೆಲವೊಬ್ಬರು ಅಂದ್ಕೊಂಡಿರೋಂಥದ್ದು ಏನಪ್ಪ ಅಂದರೆ ಟಿಪ್ಪುನೇ ಕಟ್ಟಿದ್ದಾರೆ ಅಂತ. ಬಟ್ ಖಡಾಖಂಡಿತವಾಗಿ ನಾನು ಹೇಳ್ತೀನಿ, ಇದು ಟಿಪ್ಪು ಕಟ್ಟಿರೋಂಥ ಕೋಟೆ ಅಲ್ಲವೇ ಅಲ್ಲ. ಅವರ ಜನನ ಇಲ್ಲಿ ಆಗಿರೋದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಜನ್ಮಸ್ಥಳ ಸಹ ಇಲ್ಲಿದೆ. ಸೊ ಅದನ್ನು ಸಹ ನಾನು ತೋರಿಸ್ತೀನಿ ನಿಮಗೆ. ಅದಕ್ಕೂ ಮುಂಚೆ ಈ ಟಿಪ್ಪು ಸುಲ್ತಾನ್ ಕಟ್ಟಿರುವಂತಹ ಕೋಟೆ ಅಂತ ಅಂದ್ಕೊಂಡಿರೋರೆಲ್ಲ ಬಟ್ ಈ ಒಂದು ವಿಡಿಯೋನ ನೋಡಲೇಬೇಕು. ಯಾಕಂದರೆ ಇದು ಬೈರೇಗೌಡರು ಕಟ್ಟಿರೋಂತಹ ಕೋಟೆ. ಬಟ್ ನಿಜಕ್ಕೂ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕೋಟೆಯನ್ನು ದಾಟಿ ಬರೋವಂಥದ್ದು ಅಷ್ಟು ಈಸಿ ಆಗಿರಲಿಲ್ಲ ಶತ್ರುಗಳಿಗೆ. ಮತ್ತು ಇನ್ನೊಂದು ನಾನು ಹೇಳಲೇಬೇಕು, ಈ ಕೋಟೆ ಸುತ್ತ ನೀರಿನ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಶತ್ರುಗಳು ಅಷ್ಟು ಈಸಿಯಾಗಿ ಬರಬಾರ್ದು ನಮ್ಮ ಕೋಟೆ ಒಳಗಡೆ ಅನ್ನೋದು ಒಂದು ರೀಸನ್ಗೋಸ್ಕರ. ಮತ್ತು ಈ ಕೋಟೆ ಎಷ್ಟು ಬಲಿಷ್ಠವಾಗಿದೆ ಅಂದರೆ ಈ ಕೋಟೆಯ ಒಂದೊಂದು ಕಲ್ಲು ನೋಡ್ತಾ ಇದ್ದರೆ ನಮಗೆ ಒಂದು ಆಶ್ಚರ್ಯ ಆಗುತ್ತೆ. ಆಗಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಯಾವ ಒಂದು ತಂತ್ರಜ್ಞಾನ ಇಲ್ಲದೆ, ಯಾವುದೇ ಒಂದು ತಾಂತ್ರಿಕತೆ ಇಲ್ಲದೆ ಇಷ್ಟು ಚೆನ್ನಾಗಿ ಕಟ್ಟೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಸಹ ನಮ್ಮಲ್ಲಿ ಮೂಡುತ್ತೆ. ಬಟ್ ಈ ಒಂದು ಕೋಟೆ ಒಂಥರ ನೋಡೋದಕ್ಕೆ ಒಂದು ರೀತಿಯಲ್ಲಿ ಅಟ್ರ್ಯಾಕ್ಟ್ ಆಗಿದೆ. ಆ್ಯಂಡ್ ಈ ಒಂದು ಕೋಟೆಗೆ ತನ್ನದೇ ಆದಂತಹ ಚರಿತ್ರೆ ಇರೋದಂತೂ 100%. ಆ್ಯಂಡ್ ಈ ಒಂದು ಕೋಟೆಯನ್ನು ನೋಡ್ತಾ ಇದ್ದರೆ ನಮಗೆಲ್ಲ ಒಂದು ಕಥೆಗಳಲ್ಲಿ ಕೇಳ್ತಾ ಇದ್ದಂತಹ ಘಟನೆಗಳು ನಮ್ಮ ಮನಸ್ಸಿಗೆ ಒಂದು ರೀತಿ ನಮ್ಮ ಕಣ್ಮುಂದೆ ಬಂದು ಹೋದಂಗೆ ಇರುತ್ತೆ. ಯಾಕಂದರೆ ಆ ರಾಜರೆಲ್ಲ ಆಳ್ವಿಕೆ ಮಾಡಿದಂಥ ಟೈಮಲ್ಲಿ ಅವ್ರು ಯಾವ ರೀತಿ ಆಳ್ವಿಕೆ ಮಾಡ್ತಾಯಿದ್ರು, ಅವರ ಒಂದು ಹಾವಭಾವ ಯಾರ್ತಿತ್ತು ಅಂಥದ್ದನ್ನೆಲ್ಲ ನಮ್ಗೆ ನೆನಪಾಗುತ್ತೆ. ಮತ್ತು ಈ ಕೋಟೆದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಒಂದು ಸುರಂಗ ಮಾರ್ಗ ಕಾಣಿಸುತ್ತೆ. ಈ ಒಂದು ಸುರಂಗ ಮಾರ್ಗ ಆಗಿನ ಕಾಲದಲ್ಲಿ ಒಂದು ಶ್ರೀರಂಗಪಟ್ಟಣಕ್ಕೆ ದಾರಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಆಗಿನ ಕಾಲದಲ್ಲಿ ಒಂದು ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಶತ್ರು ದೇಶದವರು, ಶತ್ರು ರಾಜ್ಯದವರು ಹೋಗೋದಕ್ಕೆ ಬೇರೆ ದಾರಿ ಇಲ್ದಿದ್ದ ಟೈಮಲ್ಲಿ ಈ ಒಂದು ಸುರಂಗ ಮಾರ್ಗಗಳನ್ನ ಮಾಡಿಟ್ಕೊಂಡಿರ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ಅಂದರೆ ಈ ಒಂದು ಸುರಂಗ ಮಾರ್ಗ ಶ್ರೀರಂಗಪಟ್ಟಣಕ್ಕೆ ದಾರಿ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಇದರಲ್ಲಿ ಒಂದು ಕುದುರೆ ಸಮೇತ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಈಗ ಅದು ದಾರಿ ಮುಚ್ಕೊಂಡಿದೆ. ಈಗ ಯಾರು ಹೋಗುವಂಥ ಪ್ರಯತ್ನನ ಮಾಡಲ್ಲ, ಯಾರು ಅಂಥ ಸಾಹಸಕ್ಕೂ ಕೈ ಹಾಕೋದಿಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಹುಕ್ಕು ಇದೆಯಲ್ಲ ಬಾಗಿಲಿಂದು. ಸೊ ಅದೇ ಅಷ್ಟು ದೊಡ್ಡದಾಗಿದೆ ಅಂದರೆ ಇನ್ನು ಬಾಗಿಲು ಎಷ್ಟು ದೊಡ್ಡದಾಗಿರ್ತಿತ್ತು ಅಂತ ನಾವು ಥಿಂಕ್ ಮಾಡ್ಬೋದು. ಆಗಿನ ಕಾಲದಲ್ಲಿ ಬಾಗಿಲುಗಳಾಗಿರ್ಬೋದು ಅಥವಾ ಅದಕ್ಕೆ ಒಂದು ಗೋಡೆಯ ಹೆಬ್ಬಾಗಿಲಾಗಿರ್ಬೋದು ಯಾವ ರೀತಿ ಇರ್ತದೆ ಅಂದರೆ ನಮಗೆ ಯೋಚನೆ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಈ ಕಲ್ಲುಗಳು ಅಷ್ಟೇ, ನನಗೆ ಈಗಲೂ ಒಂದು ಆಶ್ಚರ್ಯ ಆಗುತ್ತೆ. ಇಷ್ಟು ವರ್ಷಗಳಾದರೂ ಇದಿನ್ನೂ ಶಿಥಿಲಗೊಳ್ಳದೆ ಅದೇ ರೀತಿ ಒಂದು ಹೊಸ ಉರುಪಿನಲ್ಲಿ ಇದೆ. ಆ ಕಲ್ಲುಗಳು ನೋಡ್ತಾ ಇದ್ದರೆ ಒಂದು ಹೊಸ ಹೊಳಪನ್ನು ನೀಡ್ತಾ ಇದೆ. ಇದು ಒಂದು ಟಿಪ್ಪು ಜನ್ಮಸ್ಥಳದಲ್ಲಿರುವಂತಹ ಕೋಟೆ, ಅಂದರೆ ಬೈರೇಗೌಡರು ಕಟ್ಟಿರುವಂತಹ ಕೋಟೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ನಾನು ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ಹುಟ್ಟಿರುವಂಥ ಪ್ಲೇಸನ್ನು ಸಹ ತೋರಿಸ್ತೀನಿ ಬನ್ನಿ. ಈಗ ನೀವು ನೋಡ್ತಾ ಇರ್ಬೋದು ಟಿಪ್ಪುವಿನ ಜನ್ಮಸ್ಥಳ ಇದೆ. ಈಗ ಆಲ್ರೆಡಿ ಇದು ಗೌರ್ಮೆಂಟ್ ಅಥಾರಿಟಿಯಲ್ಲಿ ಇರೋದಕ್ಕೋಸ್ಕರ ಸೊ ಎಲ್ಲ ಒಂದು ಅದ್ರ ಒಂದು ಏನಿಲ್ಲಿ ಸ್ಪೆಷಾಲಿಟಿ, ಸ್ಥಳದ ವಿಶೇಷತೆ ಏನಂತೆಲ್ಲ ಇಲ್ಲಿ ಹಾಕಿದ್ದಾರೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು ಟಿಪ್ಪು ಸುಲ್ತಾನ ಜನ್ಮಸ್ಥಳ ದೇವನಹಳ್ಳಿ. ಮೈಸೂರಿನ ಧೀರ ಆಡಳಿತಗಾರ ಟಿಪ್ಪು ಸುಲ್ತಾನ 1782ರಿಂದ 1799 ದೇವನಹಳ್ಳಿಯಲ್ಲಿ ಜನನ ಆಯ್ತು ಅನ್ನೋ ತರ ಹಾಕಿದ್ದಾರೆ. ಸೊ ಈ ಒಂದು ಟಿಪ್ಪು ಸುಲ್ತಾನ ಹುಟ್ಟಿದಂತ ಜನ್ಮಸ್ಥಳದ ವಿಶೇಷತೆ ಏನಪ್ಪಾ ಅಂದ್ರೆ ಅದಕ್ಕೋಸ್ಕರ ಅವರು ಒಂದು ಹುಟ್ಟಿರೋದಕ್ಕೋಸ್ಕರ ಇಲ್ಲಿ ಒಂದು ಸ್ಮಾರಕವಾಗಿ ಈ ರೀತಿ ಒಂದು ನಿರ್ಮಾಣವನ್ನ ಮಾಡಿದ್ದಾರೆ. 1751 ಅಂತ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಬರ್ತ್ ಪ್ಲೇಸ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಹಾಕಿದ್ದಾರೆ. ತುಂಬಾ ಹೆಮ್ಮೆ ಆಗುತ್ತೆ. ಎಂತ ಮಹಾನ್ ವ್ಯಕ್ತಿಗಳೆಲ್ಲ, ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ, ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ. ಅಂತವರ ಒಂದು ಪುಣ್ಯ ಸ್ಥಳಗಳನ್ನ ನಾವು ಈ ರೀತಿ ಒಂದು ಕಟ್ಟೋದ್ರ ಮುಖಾಂತರ, ಸ್ಮಾರಕಗಳನ್ನ ನಿರ್ಮಿಸೋದ್ರ ಮುಖಾಂತರ ಕಾಪಾಡ್ಕೊಂಡು ಬರ್ತಾ ಇರೋದಕ್ಕೆ ಇನ್ನೂ ಖುಷಿ ಆಗ್ತಿದೆ. ಅದಕ್ಕೆ ನಮ್ ಗೌರ್ಮೆಂಟ್ ಸಹ ಸಹಾಯ ಮಾಡ್ತಿದ್ದಾರೆ ತುಂಬಾ. ಅದಕ್ಕೆ ಇನ್ನೂ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು ಗೌರ್ಮೆಂಟ್ಗೆ, ಇಂಥ ಒಂದು ಸ್ಥಳಗಳನ್ನ ಇನ್ನೂ ಕಾಪಾಡ್ತಾ ಇರೋದಕ್ಕೋಸ್ಕರ.
ತದನಂತರ ಟಿಪ್ಪು ಸುಲ್ತಾನ್ ಇಲ್ಲಿ ಹುಟ್ಟಿದ ನಂತರ ಅವರ ಒಂದು ಜನ್ಮವನ್ನ ಆದ ನಂತರ ಇವರು ಮೈಸೂರಿಗೆ ಒಂದು ಹೊರಡ್ತಾರೆ, ಶ್ರೀರಂಗಪಟ್ಟಣಕ್ಕೆ. ಅವರ ಒಂದು ಮುಂದಿನ ರಾಜ್ಯಗಳನ್ನ ಕಬಳಿಸೋದಕ್ಕೋಸ್ಕರ ಆಗಿರ್ಬೋದು, ಅಥವಾ ಅವರ ಒಂದು ರಾಜ್ಯವನ್ನು ವಿಸ್ತಾರ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಶ್ರೀರಂಗಪಟ್ಟಣಕ್ಕೆ ಹೊರಡ್ತಾರೆ. ತದನಂತರ ಅವರು ಇಲ್ಲಿಂದ ಹೊರಟಾದ್ಮೇಲೆ ವಾಪಸ್ ಅವರು ದೇವನಹಳ್ಳಿಗೆ ಯಾವುದೇ ಕಾರಣಕ್ಕೂ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿನ ಗ್ರಾಮಸ್ಥರು. ನೋಡ್ತಿದ್ದೀರಲ್ಲ, ಇಲ್ಲಿ ಇರೋಂಥದ್ದೇ ಈಗ ಕಲ್ಯಾಣಿ. ಬಟ್ ಈಗ ಈ ಕಲ್ಯಾಣಿಯಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ. ಹಿಂದೆ ಎಲ್ಲ ಒಂದು ದೇವಸ್ಥಾನ ಇರೋದಕ್ಕೋಸ್ಕರನೇ ಇಲ್ಲಿ ಕಲ್ಯಾಣಿಯನ್ನ ನಿರ್ಮಿಸಿದ್ರು. ಯಾಕಂದ್ರೆ ಪವಿತ್ರವಾಗಿರುವಂತಹ ನೀರಿಂದ ದೇವರನ್ನ ತೊಳೆದು ಒಂದು ಪೂಜೆಯನ್ನ ಮಾಡ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬಂದಿರುವಂತಹ ಭಕ್ತಾದಿಗಳು ಅಷ್ಟೇ ಇಲ್ಲಿ ಫಸ್ಟ್ ನೀರಲ್ಲಿ ನೆಂದು ಇಲ್ಲಿ ಎಲ್ಲ ಕಾಲು ಕೈ ಎಲ್ಲ ತೊಳ್ಕೊಂಡು ಆಮೇಲೆ ಅಲ್ಲಿಗೆ ಹೋಗಿ ದೇವರ ದರ್ಶನ ಮಾಡ್ತಾ ಇದ್ರು. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಲ್ಯಾಣಿಯನ್ನ ನಿರ್ಮಾಣ ಮಾಡಿದ್ರು. ಈಗ ನೀವು ನೋಡ್ತಾ ಇರೋಂತ ಕಲ್ಯಾಣಿ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಸುಮಾರು ಆಳ ಇದೆ ಅಂತಾನೆ ಅನಿಸ್ತಾ ಇದೆ ನನಗಂತೂ. ಯಾಕಂದ್ರೆ ಯಾಕಂದ್ರೆ ಈಗ ಇದನ್ನ ನಿರ್ಮಾಣ ಮಾಡಿರೋಂಥದ್ದು ಭೈರೇಗೌಡ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ದೇವಸ್ಥಾನದ ಒಂದು ನಿರ್ಮಾಣ ಒಂದು ಯಾರು ಮಾಡ್ಕೊಂಡಿದ್ರು, ಯಾರು ಒಂದು ಸಹಾಯ ಮಾಡಿದ್ರು, ಅವರೇ ಇದನ್ನ ಸಹ ನಿರ್ಮಾಣ ಮಾಡಿದ್ರೆ ಅಂತ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ, ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ಇದೆಲ್ಲ ಒಂದು ಪ್ರತಿಷ್ಠಿತವಾಗಿರುವಂತಹ ಸ್ಮಾರಕಗಳನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಮ್ ಕೆಲ್ಸ ಈಗ.